ಕ್ಯಾಲ್ಪೇಟೆ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘ ನೂತನವಾಗಿ ನಿರ್ಮಿಸಿರುವ ಕೆಎನ್ ಕೆಂಗೇಗೌಡ ರೈತ ಸಹಕಾರ ಭವನ ಬ್ಯಾಂಕಿಂಗ್ ಶಾಖೆ ಮತ್ತು ಗೊಬ್ಬರದ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾನು ಅತ್ಯಂತ ಸಂತೋಷದಿಂದ ಈ ನೂತನ ಸಹಕಾರ ಭವನವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡ್ತಾ ಇದ್ದೇನೆ. ಈ ಪತ್ತಿನ ಸಹಕಾರ ಸಂಘ ಅನೇಕ ವರ್ಷಗಳಿಂದ ನಡೆದು ಬರ್ತಾ ಇದೆ. ಸುಮಾರು 45-46 ವರ್ಷಗಳು. ದಿವಂಗತ ಕೆಂಗೇಗೌಡರು ಇದಕ್ಕೆ ಜಾಗ ಕೊಟ್ಟಿದ್ರು ಅಲ್ಲ, ಅವ್ರ ಹೆಸರಿನಲ್ಲೇ ಈ ಸಹಕಾರ ಭವನವನ್ನ ಕಟ್ಟಿರ್ತಕ್ಕಂಥದ್ದು. ಪುರುಷೋತ್ತಮ ಅವರು ಅಧ್ಯಕ್ಷರಾಗಿ ಎಲ್ಲ ಸಂಘದ ನಿರ್ದೇಶಕಗಳ ಸಹಕಾರದಲ್ಲೇ ಈ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಭವನ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸಹಕಾರಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಸಹಕಾರ ಸಂಘ ಬಹಳ ದೊಡ್ಡದಾಗಿ ಬೆಳೆದಿದೆ. ಏಷ್ಯಾ ಖಂಡದಲ್ಲೇ ಮೊದಲು ಕರ್ನಾಟಕದಲ್ಲಿ ಪ್ರಾರಂಭ ಆದದ್ದು ಸಹಕಾರ ಸಂಘ 1904-05. ಅಲ್ಲಿಂದ ಇವತ್ತಿನವರೆಗೆ ದೀರ್ಘಕಾಲದಿಂದ ಇಡೀ ದೇಶದಲ್ಲಿ ಸಹಕಾರ ಸಂಘ ಬೆಳಕೊಂಡು ಬಂದಿದೆ. ಕರ್ನಾಟಕದಲ್ಲೂ ಕೂಡ ಬಹಳ ದೊಡ್ಡದಾಗಿ 120 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಬೆಳೆದಿದೆ. ನಾವು ಒಂದು ಮಾತನ್ನ ಹೇಳ್ತೇವೆ, ಸಹಕಾರ ಸಂಘದ ಧ್ಯೇಯ ವ್ಯಾಪ್ತಿ ಏನಪ್ಪಾ ಅಂತಂದ್ರೆ, ಎಲ್ಲರಿಗಾಗಿ ನಾನು, ನನಗಾಗಿ ಎಲ್ಲರೂ, ಎಲ್ಲರಿಗಾಗಿ ನಾನು, ನನಗಾಗಿ ಎಲ್ಲರೂ. ಇದು ಧ್ಯೇಯ ವಾಕ್ಯ. ಈ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಸಹಕಾರ ಕ್ಷೇತ್ರದ ಮೂಲಕ ಸಾಮಾನ್ಯ ಜನರ, ಕೃಷಿಕರ, ಹೆಣ್ಣು ಮಕ್ಕಳ ಮತ್ತೆ ಸಾಮಾನ್ಯ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡತಕ್ಕಂಥದ್ದು. ಇವತ್ತು ದೇಶದಲ್ಲಿ ನಮ್ಮ ರಾಜ್ಯ ಜಿಡಿಪಿನಲ್ಲಿ ಬಹಳ ವೇಗವಾಗಿ ಬೆಳೆದಿದ್ರೆ ಅದಕ್ಕೆ ಸಹಕಾರ ಕ್ಷೇತ್ರದ ಬೆಳವಣಿಗೆಯನ್ನು ಕೂಡ ಮುಖ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲಿ ಜಿಡಿಪಿನಲ್ಲಿ ನಾವು ಜಿಡಿಪಿ ಬೆಳವಣಿಗೆಯಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ನಮ್ಮ ದೇಶ ಕೃಷಿಕರ ದೇಶ. ಕೃಷಿನಲ್ಲಿ ನಾವು ಹೆಚ್ಚಾಗಿ ತೊಡಗಿಸಿಕೊಂಡಿದ್ದೇವೆ. ಸುಮಾರು 65% ಹಳ್ಳಿಗಾಡಿನಲ್ಲಿ ವಾಸ ಮಾಡತಕ್ಕಂಥ ಜನರು ಕೃಷಿ ಅವಲಂಬನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಹೈನುಗಾರಿಕೆಯನ್ನು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು
ತೋಟಗಾರಿಕೆಯನ್ನು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು, ರೇಷ್ಮೆ ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು, ಆಮೇಲೆ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರನ್ನ ಸಂಘಟನೆ ಮಾಡಿ ಆ ಮೂಲಕ ನಮ್ಮ ಉಪಕಸಬುಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ, ಅವರಿಗೆ ಮಾರುಕಟ್ಟೆಯನ್ನ ಒದಗಿಸ್ಕೊಡ್ತಕ್ಕಂಥ ನಮ್ಮ ಉತ್ಪಾದನೆ ಯಾವಾಗಲೂ ಕೂಡ ನ್ಯಾಯಯುತವಾಗಿ ಸಿಗಬೇಕು. ನಾವು ಮೊದಲಿಂದ ಕೂಡ ಹೇಳ್ತಾ ಇದ್ದೀವಿ, ರಾಜಣ್ಣನು ಕೂಡ ಒಂದು ಪ್ರಸ್ತಾಪ ಮಾಡಿದ್ವಿ. ನಾವು ಉತ್ಪಾದನೆ ಮಾಡತಕ್ಕಂಥ ವಸ್ತುಗಳಿಗೆ ನಾವೇ ಬೆಲೆಯನ್ನು ನಿಗದಿ ಮಾಡತಕ್ಕಂಥ ವ್ಯವಸ್ಥೆ ಜಾರಿಗೆ ಬರಬೇಕು. ನಾವು ಉತ್ಪಾದನೆ ಮಾಡತಕ್ಕಂಥ ವಸ್ತುಗಳು ಅದಕ್ಕೆ ನಾವೇ ಬೆಲೆ ನಿಗದಿ ಮಾಡಬೇಕು. ನೋಡಪ್ಪ, ನಾವು 1 ಕ್ವಿಂಟಾಲ್ ರಾಗಿ ಬೆಳಿತೀವಿ ಅಥವಾ 10 ಕ್ವಿಂಟಾಲ್ ರಾಗಿ ಬೆಳಿತೀವಿ, ನಮಗೆ ಇಷ್ಟು ರೇಟನ್ನು ಕೊಡಬೇಕು 1 ಕ್ವಿಂಟಾಲ್ಗೆ. ಅದನ್ನು ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರಬೇಕು. ಅದು ಭತ್ತ ಆಗಲಿ, ಕಬ್ಬಾಗಲಿ, ಜೋಳ ಆಗಲಿ, ರೇಷ್ಮೆ ಆಗಲಿ, ತರಕಾರಿ ಆಗಲಿ, ಯಾವುದೇ ಆಗಲಿ ರೈತ ಉತ್ಪಾದನೆ ಮಾಡ್ತಕ್ಕಂಥದ್ದು ಅದಕ್ಕೆ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರಬೇಕು. ಅದು ನಮ್ಮ ದೇಶದಲ್ಲಿ ಸಾಧ್ಯ ಆಗಿಲ್ಲ. ಈಗ ಕೈಗಾರಿಕೋದ್ಯಮಿಗಳಿದ್ದಾರೆ. ಕೈಗಾರಿಕೋದ್ಯಮಿಗಳು ಅವರು ತಯಾರು ಮಾಡಿದಂಥ ಪದಾರ್ಥಗಳಿಗೆ ಅವರೇ ಬೆಲೆ ನಿಗದಿ ಮಾಡ್ತಾರೆ. ಕೈಗಾರಿಕೋದ್ಯಮಿಗಳು ತಯಾರು ಮಾಡಿದಂಥ ಪದಾರ್ಥಗಳಿಗೆ ಅವರೇ ಇಷ್ಟು ಬೆಲೆ ಕೊಟ್ಟು ಮಾರಾಟ ತಗೊಳ್ಬೇಕು ಅಂತಕ್ಕಂಥ ಬೆಲೆಯನ್ನು ನಿಗದಿ ಮಾಡ್ತಾರೆ. ಆದರೆ ಕೃಷಿ ಪದಾರ್ಥಗಳಿಗೆ, ಕೃಷಿ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡತಕ್ಕಂಥ ಅಧಿಕಾರ ಇನ್ನೂ ಕೂಡ ನಮ್ಮ ರೈತರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾವು ಈ ದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ. ಸೊ ಕೃಷಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ. ಆ ಒಕ್ಕೂಟದ ವ್ಯವಸ್ಥೆ ಯಶಸ್ವಿ ಆಗಬೇಕಂದ್ರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಸುಮಾರು 140 ಕೋಟಿ, ನಮ್ಮ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದೀವಿ. ಆ 140 ಕೋಟಿ ಜನರಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನ, ಅವರು ಉತ್ಪಾದನೆ ಮಾಡಿದಂಥ ಪದಾರ್ಥಗಳಿಗೆ ಮಾರುಕಟ್ಟೆಯನ್ನ ತಯಾರು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ರಿಗೂ ಸಮಾನತೆ ಸಿಗಬೇಕು. ಎಲ್ರಿಗೂ ಸಮಾನತೆ ಸಿಗಬೇಕು. ಎಲ್ಲರೂ ಮುಖ್ಯವಾಗಿ ಇಲ್ಲಿಗೆ ಬರಬೇಕು. ಆಗ ಮಾತ್ರ ನಾವು ಸಮಾನತೆಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅಸಮಾನತೆ ಇರ್ತಕ್ಕಂಥ ಸಮಾಜ ಇದೆ ನಮ್ಮ ದೇಶದಲ್ಲಿ. ಅಸಮಾನತೆ ಇರ್ತಕ್ಕಂಥ ಸಮಾಜ ಇದೆ. ಈ ಅಸಮಾನತೆ ಹೋಗ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅದನ್ನು ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲದೆ ಹೋದರೆ ಸಾರ್ಥಕ ಆಗಲ್ಲ. ಕೆಲವೇ ಜನರು ಶ್ರೀಮಂತರಾಗಲು ಬಾಕಿಯವರೆಲ್ಲ ಊಟಕ್ಕೆ ಇಲ್ಲೇ ಇರ್ತಕ್ಕಂಥ ಪರಿಸ್ಥಿತಿ ಇರಬಾರದು. ಅದಕ್ಕೆ ರಾಜಣ್ಣ ಹೇಳಿದ್ರು, ನಾವು ಅನ್ನಭಾಗ್ಯ ಕಾರ್ಯಕ್ರಮ ಯಾಕೆ ಮಾಡೋದು ಅಂತಂದ್ರೆ, ಎಲ್ಲರೂ 2 ಊಟ ಮಾಡಲೇಬೇಕು. ಯಾರು ಹಸಿರು ಮಲಗಬಾರದು, ಖಾಲಿ ಹೊಟ್ಟೆ ಮಲಗಬಾರದು, ಇನ್ನೊಬ್ಬರು ಮನೆ ಮುಂದೆ ಹೋಗಿ ಅನ್ನಕ್ಕೋಸ್ಕರ ಬೇಡಬಾರದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದಿದೆ. ಬಹಳ ಜನ ಹೇಳ್ತಾರೆ ಅನ್ನಭಾಗ್ಯ ಕಾರ್ಯಕ್ರಮ ಈಗ ಕಾರ್ಡ್ಗಳನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾರ್ಡ್ಗಳನ್ನು ನಾವು ಕಡಿಮೆ ಮಾಡಕ್ ಹೋಗಿಲ್ಲ. ಆದ್ರೆ ಯಾರು ಅರ್ಹರಲ್ಲೋ
ಇದು ಬಡವರಿಗೆ ಸಿಕ್ಕಬೇಕು. ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆ ಸಿಕ್ಕಬೇಕು. ಶ್ರೀಮಂತರಿಗೆಲ್ಲ ಸಿಕ್ಕದು. ಈಗ ನನಗೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಇಲ್ಲ. ನನ್ನಂತವರು ಸಿಕ್ಕಬಾರದು. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ, ಸರ್ಕಾರಿ ನೌಕರಿಗೆ ಸಿಕ್ಕಬಾರದು ಅಷ್ಟೇ ಹೇಳಿದ್ರು ನಾನು. ಬೇರೆಯವರೆಲ್ಲ ಬಡವರಿದ್ದಾರಲ್ಲ, ಯಾವ ಜಾತಿ ಅವ್ರಿಗೆ ಯಾರು ಸೇರಿರಲಿ, ಯಾವ ಧರ್ಮಕ್ಕಾರು ಸೇರಿರಲಿ, ಯಾವ ಭಾಷೆ ಮಾತಾಡೋ ಜನ ಇರಲಿ, ಅವರೆಲ್ಲ ಬಡವರಿಗೂ ಕೂಡ ಸಿಕ್ಕಬೇಕು. ಎಲ್ಲ ಬಡವರಿಗೂ ಸಿಕ್ಕಬೇಕು. ಆಮೇಲೆ ಈ ಮಹಿಳೆಯರಿದ್ದಾರಲ್ಲ, ಇವ್ರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ಅಂತ ಮಾಡೋದು. ಈ ವರ್ಷದಿಂದ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ. ನನಗೆ ಧರ್ಮಸ್ಥಳದ ಎಸ್ಡಿಯವರು ಪತ್ರ ಬರೆದಿದ್ರು. ಏನಂತ ಪತ್ರ ಬರೆದಿದ್ರು ಅಂದ್ರೆ, ಸಿದ್ದರಾಮಯ್ಯನವರೇ, ನೀವು ಬಸ್ನಲ್ಲಿ ಫ್ರೀಯಾಗಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ. ಇದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ, ನಮ್ಮ ಆದಾಯವೂ ಕೂಡ ಜಾಸ್ತಿ ಆಗಿದೆ. ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ಮೇಲೆ ನನಗೆ ನಮ್ಮ ಸರ್ಕಾರಕ್ಕೆ ಶಬಾಷ್ಗಿರಿಯನ್ನು ಹೇಳಿ, ಧನ್ಯವಾದಗಳನ್ನು ಹೇಳಿ ಧರ್ಮಸ್ಥಳದ ಎಸ್ಡಿಯವರು ಪತ್ರ ಬರೆದಿದ್ರು. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ, ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಇನ್ಯಾವುದೋ ಕೆಲಸಕ್ಕೆ ಹೋಗ್ತಾರೆ, ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರು ಯಾರಿಗೂ ಕೂಡ ದುಡ್ಡು ಕೊಟ್ಟು ಬಸ್ನಲ್ಲಿ ಹೋಗ್ತಕ್ಕಂಥ ಶಕ್ತಿ ಎದುರು ಇರಲ್ಲ. ಅದಕ್ಕೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಮೇಲೆ ಯಾಕಂದ್ರೆ ಈ ದುಡ್ಡೆಲ್ಲ ಉಳಿತಾಯ ಆಗ್ಬೇಕು, ಈ ದುಡ್ಡು ಉಳಿತಾಯ ಆಗ್ಬೇಕು ಹೆಣ್ಮಕ್ಳಿಗೆ. ಈಗ ಗೃಹ ಜ್ಯೋತಿ ಯೋಜನೆ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂತಂದ್ರೆ, ನೀವು ವಿದ್ಯುತ್ ಶಕ್ತಿ ಬಿಲ್ ಅನ್ನು ಕಟ್ಟಿದ್ರಿಲ್ಲ 200 ಯೂನಿಟ್ವರೆಗೆ, ಬಹುಶಃ 100ಕ್ಕೆ 95% 200 ಯೂನಿಟ್ ಒಳಗಡೆನೆ ವಿದ್ಯುತ್ ಅನ್ನು ಬಳಸ್ತಕ್ಕಂಥದ್ದು. 100ಕ್ಕೆ 95 ಜನ ಅವರೆಲ್ಲರಿಗೂ ಕೂಡ ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ. ನೀವ್ಯಾರು ಕಟ್ತಾ ಇದ್ದೀರೇನಮ್ಮ? ಏನ್ ಮಾತಾಡಬೇಕಂತಂದ್ರೆ ಹೆಂಗೆ? ಮತ್ತೆ ಯಾರು ಕಟ್ಟಾಗಿಲ್ಲ. ಯಾಕೆ ಮಾಡಿದ್ದೀವಿ ಅಂತಂದ್ರೆ, ಆ ದುಡ್ಡು ಉಳಿತಾಯ ಆಗಬೇಕು ಅವರಿಗೆ. ಅದನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ತಕ್ಕಂಥ ಶಕ್ತಿ ಅವರು ಬರಬೇಕು. ಈಗ ಅಕ್ಕಿ ಕೊಂಡ್ಕೊಂಡು ಊಟ ಮಾಡೋದು, ನಾವು 5 kg ಅಕ್ಕಿ ಮತ್ತೆ 5 kgಗೆ ಬೇಕಾದ ಎಷ್ಟು ಹಣ ಆಗ್ತದೆ ಅಷ್ಟು ಹಣ ಕೊಟ್ಕೊಡ್ತೀವಿ. 10 kg ಕೊಡ್ತೀವಿ. 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,22,00,000 ಕುಟುಂಬಗಳಿಗೆ, ಆ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಇಲ್ಲ? ನಿಮ್ಗೆಲ್ಲ ಗೊತ್ತಾ ಇದೆಯಾ? ಕೈ ತಿನ್ನೋಣ. ಯಾರ್ಯಾರು ಬರ್ತದೆ? ಎಲ್ರಿಗೂ ಬರ್ತದೆ. ಅಂದ್ರೆ ಯುವ ನಿಧಿ ಕಾರ್ಯಕ್ರಮ ಜಾರಿ ತಗೊಂಡಿದ್ದೀವಿ. ಯಾರು ಅನ್ಎಂಪ್ಲಾಯ್ಡ್ ಯೂತ್ಸ್, ನಿರುದ್ಯೋಗಿ ಯುವಕರು, ಗ್ರಾಜ್ಯುಯೇಟ್ಗಳಾಗಿರೋರು, ಡಿಪ್ಲೊಮಾ ಹೋಲ್ಡರ್ ಮಾಡಿರ್ತಕ್ಕಂಥವ್ರು, ಅವರು ಕೊಟ್ಟಿದ್ದೀವಿ. ಸುಮಾರು ಒಂದು ತಿಂಗಳಿಗೆ 40,000ರಿಂದ 50,000 ರೂಪಾಯಿಗಳನ್ನ ಒಂದು ಕುಟುಂಬಕ್ಕೆ ಕೊಡ್ತಾರೆ. 40,000ರಿಂದ 50,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. ವರ್ಷಕ್ಕೆ
50ರಿಂದ 60 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. 50ರಿಂದ 60 ಕೋಟಿ ರೂಪಾಯಿಗಳನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲರಿಗೂ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು. ದುಡ್ಡಿದ್ದರೆ ಜೇಬಲ್ಲಿ ನಾನು ಅಂಗಡಿಗೆ ಹೋಗೋದು, ಹೋಟೆಲ್ಗೆ ಹೋಗೋದು, ಇನ್ನೇನೋ ಕೊಂಡ್ಕೊಳ್ಳಕ್ ಹೋಗೋದು, ದುಡ್ಡೇ ಇಚ್ಚೆ ಜೇಬಲ್ಲಿ ಹೋಗ್ತೀನಿ. ಅದಕ್ಕೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರವಾಗಿ ನಾವು ಈ ಹಣವನ್ನ ಜನರ ಕೈಗೆ ಕೊಡ್ತಾ ಇದ್ದೇವೆ. ಇದು ಯುರೋಪಿಯನ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಗೊತ್ತಾಯ್ತು ಗಂಗಾಧರ? ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಸೊ ಅದನ್ನ ನಮ್ಮ ರಾಜ್ಯದಲ್ಲೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ನಲ್ಲ, 5 kg ಅಕ್ಕಿಯನ್ನು ಉಚಿತವಾಗಿ ಕೊಡಕ್ಕೂ ಮಾಡಿದೆ. ಆಮೇಲೆ 7 kg ಮಾಡಿದೆ. ಆಮೇಲೆ 7 kgಯಿಂದ 5 kg ಮಾಡಬೇಕು. 7 kgಯಿಂದ 5 kg ಮಾಡಬೇಕು. ಈಗ ಮತ್ತೆ ನಾನು 10 kg ಮಾಡಿದೆ. ಇಂಥ ಯಾರು ಮಾಡಿರಲಿಲ್ಲ. ಯಾರು ಮಾಡಿರಲಿಲ್ಲವೋ ಅವರೇ ಟೀಕೆ ಮಾಡೋರು. ನೀವ್ಯಾರು ಟೀಕೆ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ನೀವ್ಯಾರು ಟೀಕೆ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಅದರಿಂದ ಈ ಕೋಆಪರೇಟಿವ್ ಲೋನ್ ಕೂಡ ಈ ವರ್ಷ ಎಷ್ಟು 35 ಲಕ್ಷ ಎಲ್ಲ ರೈತ ಕುಟುಂಬಗಳಿಗೆ ಕೊಡ್ತಾ ಇದ್ದಾರೆ. 35 ಲಕ್ಷ, 27,000 ಕೋಟಿ. ಇಲ್ಲಿವರೆಗೆ 23,000 ಕೋಟಿ ಕೊಟ್ಟಿದ್ದೀವಿ. ಅದಕ್ಕೆ ಹೋದ ವರ್ಷ ನಬಾರ್ಡ್ನಿಂದ ನಮಗೆ 5,600 ಕೋಟಿ ರೂಪಾಯಿ ಬಂದಿತ್ತು. 5,600 ಕೋಟಿ ಬಂದಿತ್ತು. ಈ ವರ್ಷ ಅದನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ. 2,340 ಕೋಟಿ ರೂಪಾಯಿ. ಅಂದ್ರೆ 50% ಕಡಿಮೆ ಆಯಿತು. 50% ಕಡಿಮೆ ಆಯಿತು. 58% ಕಡಿಮೆ ಆಯಿತು. ಸಾರಿ 58%. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. 58% ಕಡಿಮೆ ಆಯಿತು. ಇದನ್ನ ಕೇಂದ್ರ ಸರ್ಕಾರ, ನಾನು ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಿ ಹೇಳಿದೆ, ನೋಡಪ್ಪ 58% ಕಡಿಮೆ ಮಾಡಿಬಿಟ್ಟಿದ್ದೀವಿ, ಕೊಡಿಸ್ಕೊಡಿ, RBI-ನವ್ರಿಗೆ ಹೇಳಿ, ನಬಾರ್ಡ್ನವ್ರಿಗೆ ಹೇಳಿ ಅಂತ ಹೇಳಿದೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಕೃಷಿ ಸಚಿವರು ಇಲ್ಲೇ ಇದ್ದಾರೆ, ಸರ್ಕಾರ ಸಚಿವರು ಇಲ್ಲೇ ಇದ್ದಾರೆ. ಅದರಿಂದ ಕಡಿಮೆ ಮಾಡಿರೋದ್ರಿಂದ ರೈತರಿಗೆ ತೊಂದರೆ ಆಗುತ್ತೆ. ಇಂಥ ಕೋಆಪರೇಟಿವ್ ಸೊಸೈಟಿಗಳೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಕ್ಯಾರ್ಪೇಟೆ ಕಸ್ಬಾ ಪತ್ತಿನ ಸಹಕಾರ ಸಂಘ ಮಾಡ್ತಾ ಇದೆ. ಎಷ್ಟು 10 ಕೋಟಿ ಕೊಡ್ತಾ ಇದ್ದೀರಿ ನೀವು? ನೀವೆಷ್ಟು ನಿಮ್ಮ ಊರು? ಇದಕ್ಕಿಂತ ಡಬಲ್ ಇಲ್ಲ. ಇದಲ್ಲದೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದೇ ಸುಮಾರು 27,000 ಕೋಟಿ. ಯಾಕಂದ್ರೆ ರೈತರಿಗೆ ಗೊಬ್ಬರ ಬೇಕು ಸಕಾಲದಲ್ಲಿ ವ್ಯವಸಾಯ ಮಾಡಕ್ಕೆ, ರೈತರಿಗೆ ಬೀಜ ಬೇಕು, ರೈತರಿಗೆ ಔಷಧಿ ಮಾಡಬೇಕು. ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆಯಾಗಿದೆ. ನಮಗೆ ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆಯಾಗಿದೆ. ಕೆಲವು ಕಡೆ ಪ್ರವಾಹ ಬಂದಿರ್ಬೋದು, ಬಟ್ ಅದರಿಂದ ನನಗೆ ರಸ್ತೆಗಳು ಕೂಡ ಕೆಟ್ಟೋಗಿದ್ದಾವೆ. ನನಗೆ ಈಗ ತಾನೇ ಮಂಜು ನಿಮ್ಮ MLA ಒಂದು ಇದು ಕೊಟ್ಟು ಎಲ್ಲ ಕೆರೆ ಇಲೆಗಳೆಲ್ಲ ಹೋಗ್ಬಿಟ್ಟಿದ್ದಾವೆ, ಬ್ರಿಡ್ಜ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ಅಂತೆಲ್ಲ ಹೇಳಿದ್ರು. ಮತ್ತೆ ನಮ್ಮ ಚಂದ್ರಶೇಖರ್ ಕೂಡ ಹೇಳಿದ್ರು, ಹೋಗಿ ಮತ್ತೆ ದೇವರಾಜ್ ಕೂಡ ಹೇಳಿದ್ರು.
ಬಹಳ ಜನ ಹೇಳಿದ್ರು, ನಿಜ ಅದಾಗಿರೋದು ಮಳೆ ಜಾಸ್ತಿ ಆಗಿರೋದು. ಯಾಕಾಗಿದೆ ಅಂತಂದ್ರೆ ಕಳೆದ 5 ವರ್ಷ ಹೊಸದಾಗಿ ರಸ್ತೆಗಳನ್ನೇ ಮಾಡ್ತಿದ್ರು, ಗುಡಿಗೆ ಮುಟ್ಟಿಲ್ಲ. ನೀನು 5 ವರ್ಷ ಎಮ್ಮೆಲ್ಲೆ ಆಗಿರಲಿಲ್ಲ, ಅದು ನಿಮ್ಗೆ ಗೊತ್ತಿಲ್ಲ. 5 ವರ್ಷ ಏನು ಮಾಡಲಿಲ್ಲ, ನಾವು ಮಾಡಿದ್ದು ಅಷ್ಟೇ. ಈಗ ಹೇಳಿದ್ದೆ ಮಾಡ್ಕೊಳ್ಳೋಣ, ಬೇರೆ ವಿಚಾರ. ನೀನು ಎಮ್ಮೆಲ್ಲೆ ಆಗಿ ಹೇಳಿದ್ಯಾ, ಈಗ ಮಾಡ್ಕೊಳ್ಳೋಣ. ಆದರೆ ಇಂದಿನ 5 ವರ್ಷ ನೀನು ಎಮ್ಮೆಲ್ಲೆ ಇರಲಿಲ್ಲ, ಪಾಪ ನೀನಿದ್ದಿಲ್ಲ, ಯಾರೋ ಬೇರೆ ಆಗ್ಯಾಕೆ ರಸ್ತೆಗಳಲ್ಲಿ ಎಷ್ಟು ಕೆರೆಗಳೆಲ್ಲ ಕಿತ್ತೋಗಿದಲ್ಲ, ನೀವೆಲ್ಲ ಮಾಡಿಸಿದ್ರೆ ನಮ್ಗೆ ಯಾಕೆ ಈಗೆಲ್ಲ ತಾಕತ್ತೆ? ನಾನು ರಸ್ತೆಗಳಿಗೆ ಹಣ ಕೊಡ್ತೇನೆ, ಕೆರೆಗಳು ಬಿಡ್ಗಿಗಳು ಏನು ಕಿತ್ತೋಗಿದ್ದಾವೆ ಅವೆಲ್ಲರೂ ಕೂಡ ರಸ್ತೆ ಮಾಡ್ತೇವೆ. ಅನೇಕ ಮನವಿಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಮನವಿಗಳಿಗೂ ಕೂಡ ನಾನು ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾನು ಕೇಳಿದೆ, ನಮ್ಮ ಖಾಸಗಿ ಸಹಕಾರ ಸಂಘಗಳಲ್ಲಿ ಈ ಕಿಕ್ಕೇರಿಯಲ್ಲಿರ್ತಕ್ಕಂಥ ಸಹಕಾರ ಸಂಘ ಮತ್ತೆ ಕೇರ್ಪೇಟೆಯಲ್ಲಿರ್ತಕ್ಕಂಥ ಬಹಳ ಸಂತೋಷ. ಯಾಕಂತಂದ್ರೆ ಸೊಸೈಟಿಗಳು ಲಾಭ ಮಾಡ್ತವೆ, ಬಟ್ ಎಲ್ಲ ಪ್ರಾಮಾಣಿಕರಿರ್ಬೇಕು. ಅಲ್ವಾ? ಎಕಂಡರ್ ಸೇರ್ಕೊಂಡ್ರೆ ಭಾರಿ ಕಷ್ಟ. ನಾನು ಎಲ್ಲ ಸಹಕಾರಿಗಳನ್ನ ರೈತರ ಪರವಾಗಿದ್ದಾರೆ, ಸಾಮಾನ್ಯ ಜನರ ಪರವಾಗಿದ್ದಾರೆ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಸಹಕಾರ ಸಂಘಗಳೆಲ್ಲ ಬೆಳೀಲಿಕ್ಕೆ ಕಾರಣ ಆಗಿರೋದು. ಇವತ್ತು 6 ಉತ್ಪಾದಕ ಸಹಕಾರ ಸಂಘಗಳಿದಾವಲ್ಲ, ಕರ್ನಾಟಕ ಒಂದರಲ್ಲೇ ಪ್ರತಿ ದಿನ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತದೆ. ಕರ್ನಾಟಕ ಒಂದರಲ್ಲೇ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗಿದೆ. ನಾವು ಮಾರಾಟ ಮಾಡೋಕ್ಕಾಗದೆ ಡೆಲ್ಲಿಗೆ ಹೋಗಿ ಮಾರಾಟ ಮಾಡ್ತಾ ಇದ್ವಿ. ಮಂಡ್ಯದ ಹಾಲನ್ನ ಡೆಲ್ಲಿನಲ್ಲಿ ಮಾರಾಟ ಮಾಡಬೇಕು ಅಂತ ಮಾಡ್ತಾ ಇದ್ವಿ. ಹೋಗಿ ನಾನು ರಾಜಣ್ಣ ಬರಲಿಲ್ಲ, ನಾನು ಕಾಣ್ತೇನೆ, ಶಿವರಾಯ ಸ್ವಾಮಿ ನಾನು ಎಲ್ಲ ಹೋಗಿದ್ದು ಡೆಲ್ಲಿನಲ್ಲಿ ಮಾರಾಟ ಮಾಡಲಿಕ್ಕೆ. ಅಲ್ಲಿ ಹಾಲಿನ ಉತ್ಪನ್ನಗಳು ಮತ್ತು ಹಾಲನ್ನು ಮಾರಾಟ ಮಾಡಬೇಕು ಅಂತೇಳಿ ಅಲ್ಲಿ ಹೋಗಿದ್ದು. ಯಾಕಂತಂದ್ರೆ ಅಲ್ಲಿ ಬೇಡಿಕೆ ಇದೆ. ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿ ಎಲ್ಲ ಸೊಸೈಟಿಗಳ ಮೂಲಕ ಹಾಲು ಶೇಖರಣೆ ಮಾಡಿ ಡೆಲ್ಲಿ ಕಳಿಸಿ ಡೆಲ್ಲಿಲಿ ಮಾರಾಟ ಮಾಡ್ತಕ್ಕಂಥದ್ದು, ಇಲ್ಲಿ ಹಾಲು ಉತ್ಪಾದನೆ ಮಾಡಿ ಮಾರುಕಟ್ಟೆ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡೋದಿದೆಲ್ಲ ಕೋಆಪರೇಟಿವ್ ಮೂವ್ಮೆಂಟ್ ಇಂದ ಮಾಡ್ತಕ್ಕಂಥದ್ದು. ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಂತ ಮಾಡ್ತೀವಿ, ಆಮೇಲೆ ಮಿಲ್ಕ್ ಯೂನಿಯನ್ಗಳು ಮಾಡ್ತೀವಿ, ಆಮೇಲೆ ಮಹಾಮಂಡಲ ಇದೆ. 3 ಹಂತಗಳಲ್ಲಿ ಇದ್ದಾರೆ ಹಾಲು. ನಾನು ಇದಕ್ಕೆ ಹಾಲು ಉತ್ಪಾದಕರಿಗೆ 1 ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದು. 1 ಲೀಟರ್ ಹಾಲಿಗೆ 5 ರೂಪಾಯಿ. 1 ಕೋಟಿಗೆ ಎಷ್ಟಾಯ್ತು? 5 ಕೋಟಿ ರೂಪಾಯಿಯನ್ನ ಪ್ರತಿ ದಿನ ಹಾಲು ಉತ್ಪಾದಕರಿಗೆ ಕೊಡ್ತಾರೆ. ಹಾಲು ಉತ್ಪಾದಕರಿಗೆ ಪ್ರತಿ ದಿನ ಕೊಡ್ತಾ ಇದೆ.
ಆಮೇಲೆ ರೈತರಿಗೆ ಸಾಲ ಕೊಡ್ತೀವಲ್ಲ ನಾವು 5 ಲಕ್ಷದವರೆಗೆ ನೋ ಇಂಟ್ರೆಸ್ಟ್. ಅದು ಎಂತಿದ್ರು ಅಲ್ಪಾವಧಿ ಸಾಲಕ್ಕೆ ನೋ ಇಂಟ್ರೆಸ್ಟ್. 5ರಿಂದ ಮಧ್ಯಮಾವಧಿ ಸಾಲಕ್ಕೆ 3% ಇಂಟ್ರೆಸ್ಟ್ 15 ಲಕ್ಷದವರೆಗೆ. ಇದನ್ನು ನಾವು ಮಾಡ್ತಕ್ಕ ಈ ವರ್ಷ ಮಾಡಿದ್ದು, ಹಿಂದಿನ ವರ್ಷ 3 ಲಕ್ಷದವರೆಗೆ ಫ್ರೀ, 10 ಲಕ್ಷದವರೆಗೆ 3% ಅಂತ ಮಾಡಿದ್ದು. ಈ ವರ್ಷ ಜಾಸ್ತಿ ಮಾಡಿದ್ವಿ. ಆದರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಾನು ರೈತರಿಗೆ ಸಹಾಯ ಆಗಬೇಕು ಅನ್ನೋದಾದ್ರೆ, ಕೃಷಿ ಉತ್ಪನ್ನ ಹೆಚ್ಚಾಗಬೇಕು ಅನ್ನೋದಾದ್ರೆ, ಹಾಲಿನ ಉತ್ಪನ್ನ ಜಾಸ್ತಿ ಆಗಬೇಕು ಅನ್ನೋದಾದ್ರೆ, ತರಕಾರಿ ಜಾಸ್ತಿ ಬೆಳಿಬೇಕು ಅನ್ನೋದಾದ್ರೆ, ರೇಷ್ಮೆ ನಾವು ಜಾಸ್ತಿ ಉತ್ಪಾದನೆ ಮಾಡಬೇಕು ಅನ್ನೋದಾದ್ರೆ, ಮಹಿಳಾ ಸಹಕಾರ ಸಂಘಗಳು ಹೆಚ್ಚು ಸದೃಢವಾಗಿ ಬೆಳಿಬೇಕು ಅನ್ನೋದಾದ್ರೆ ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಆಗಬೇಕು. ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಆಗಬೇಕು. ಅದಾದಾಗ ಮಾತ್ರ ನಾವು ರೈತರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಸಹಕಾರ ಸಂಘಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಈ ನೂತನವಾಗಿ ನಿರ್ಮಿಸಿರ್ತಕ್ಕಂಥ KN ಕೆಂಗೇಗೌಡ ರೈತ ಸಹಕಾರ ಭವನ, ಬ್ಯಾಂಕಿಂಗ್ ಶಾಖೆ ಮತ್ತು ಗೊಬ್ಬರ ವಿತರಣಾ ಶಾಖೆ ಇವೆಲ್ಲವನ್ನು ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಮತ್ತೆ ಅವರ ಅಧ್ಯಕ್ಷ ಪುರುಷೋತ್ತಮ್ ಈಗ ನೋಡ್ತೀನಿ ನಾನು, ಯಾಕಂತಂದ್ರೆ ಭರವಸೆ ಕೊಟ್ಬಿಟ್ಮೇಲೆ ಮಾಡ್ಬೇಕಲ್ಲ. ಚಲುವರಾಯ ಸ್ವಾಮಿ ನೋಡಿದ್ರೆ ಮಾತಾಡ್ತೀನಿ, ಚಲುವರಾಯ ಸ್ವಾಮಿ ಜೊತೆ, ರಾಜಣ್ಣನ ಜೊತೆ ಮಾತಾಡ್ತೀನಿ. ಅದನ್ನ ಅವ್ರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ, ಸೊಸೈಟಿ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.